ಸೊ ನಾನು ಹೇಳೋದೇನಂದ್ರೆ, ಮಾಧ್ಯಮದಲ್ಲಿ ನಾನು ಸೋಷಿಯಲ್ ಮೀಡಿಯಾದಾಗೆ ನೋಡಿದ್ದು, ಯಾರೋ ಹಾಕಿದ್ದಾರೆ, ನೀವು ಹೇಳಿರೋದನ್ನ ಹಾಕಿದ್ದಾರೆ. ಆ ವಿಡಿಯೋದಲ್ಲಿ ಹೇಳಿರೋದು ನಾವಲ್ಲಿ ಹೇಳಿರೋದು. ವಿಡಿಯೋದಲ್ಲಿ ಹೇಳಿರೋದು ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಝೋಮಲ್ಲಿ ನೀವು ಹೇಳ್ರಂತ ಮಾತು, ಒಂದು ಮೋಟ್ರಿಗೆ ಒಂದು TC ನಾನು ಕೊಡಿಸ್ತೀನಿ, ನಾನು ಹೇಳಿದ ಮೇಲೆ ನಡ್ಕೊತೀನಿ, ನಾನು ಮಾತು ತಪ್ಪ ಜಾಯಮಾನ್ ನಂದಲ್ಲ, ನಾನು ಹರಿಶ್ಚಂದ್ರ ಕೂಟ ಅಂತ ಹೇಳೋರು. ನಾನು ಹರಿಶ್ಚಂದ್ರ ಮೊಮ್ಮಗ, ನಾನು ಮಾತು ಕಟ್ಬೇಕು ಮಾತೆ ಅಂತ ಹೇಳೋದು. ಈಸಿಯಾಗಿ ಅವತ್ತು ಮೈಕಾಗ ನೀವೇ ಹೇಳಿದವರು ಏನಂತ, ಒಂದು ಮೋಟ್ರಿಗೆ ಒಂದು TC ಅಂತ. ಗೆದ್ದ ತಕ್ಷಣ ಒಂದು ಪಂಪ್ ಸೆಟ್ಗೆ ಒಂದು TC ಮಾಡಿ, ಒಂದು ಪಂಪ್ ಸೆಟ್ ಒಂದು TC ಅವ್ರಿಗೆ ಸ್ವಂತ ರೈತರಿಗೆ, ಒಬ್ಬೊಬ್ಬ ರೈತರಿಗೆ ಒಂದು TC ಖಂಡಿತ ಮಾಡ್ಕೊಡ್ತೀನಿ. ನಾನು ಹೇಳಿದ ಮಾತು ತಪ್ಪ, ಸುಮ್ಮನೆ ಭರವಸೆ ಕೊಡ್ತೀನಿ. 3 ವರ್ಷಗಳಾದ ನಂತರ ಈಗ ಉಲ್ಟಾ ಅದೇ ರೀತಿ ಇನ್ನೊಂದು ಭರವಸೆ ಕೊಟ್ಟಿದೆ. ಸಾಮಾನ್ಯ ವಾಟ್ಸಪ್ ಅಲ್ಲಿ ಆದ್ರೂ ವಿರೋಧಿಗಳು ಸುಮ್ಮನೆ ಆಗ್ತಾ ಇರ್ತಾರೆ. ಹೇಳಿದ್ರು ಒಂದು TC ಕೊಡ್ತೀನಿ ಅಂತ ಹೇಳಿ, ಮನೆಗೊಂದು ಇದ್ರದ್ದು ಏನೋ ಒಂದು ಪಂಪ್ ಸೆಟ್ಗೆ ಒಂದು TC ಹಾಕ್ತೀನಿ ಅಂತ ಹೇಳಿದ್ರು, ಹಾಕ್ಸಿಲ್ಲ ಅನ್ನೋದು ಒಂದು ಅರ್ಥವಿಲ್ಲದ ಆಪಾದನೆ ಮಾಡ್ತಾರೆ. ಹೌದನ್ನ ಹೇಳಿದ್ದೆ. ಎಲ್ಲೆಲ್ಲಿ ಲೋಡು ಏನಂತ ಕೇಳಿದ್ರು ರೈತರಾಗ, ನೋಡಿ ಒಂದೊಂದು 7-8ಕ್ಕೆ ಹಾಕೊಂಡಿದೀವಿ, ಒಂದೊಂದು TC ಇಂದಲೂ ಕೂಡ 6-7 ಬೋರ್ವೆಲ್ ಕನೆಕ್ಷನ್ ಇದೆ, ಓವರ್ಲೋಡ್ ಆಗಿ ನಮ್ಮ TC ಸುಟ್ಟು ಹೋಗುತ್ತೆ ಅಂತ ನನ್ನ ಹತ್ರ ಗೋಲ್ಡ್ ತೋರಿಸ್ಕೊತಾ ಇದ್ರು. ಅದಕ್ಕೆ ಅವ್ರಿಗೆ ಹೇಳಿದೆ, ಆಯ್ತು ಬಿಡ್ರಪ್ಪ ಒಂದು 25 KV ಹಾಕ್ಸೋಣ ಬಂದ್ಮೇಲೆ ಅನ್ನೋದು ಒಂದು ಹೇಳಿದ್ದೆ. ಈಗ ಕಾನೂನು ಇಲ್ಲ. ಅವರು ಪಾರ್ಟಿ ಆಗಿರೋ ಲೀಡರ್ ಇಲ್ಲ, ಪಕ್ಕದಾಗಿದ್ದಾರೆ. ಒಂದು ಮೋಟ್ರಗ ಒಂದು TC ನಾನು ಫ್ರೀ, ನಾನು ಗೆದ್ದ ತಕ್ಷಣ ಬಂದ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ನೆನ್ನೇನು ಹೇಳ್ತಾರೆ, ಇಲ್ಲ ಸರ್ಕಾರಗಳು ಬಂದು ಸರ್ಕಾರದಲ್ಲಿ ಸ್ಕೀಮ್ ಚೇಂಜ್ ಆಗ್ಬಿಟ್ಟು ಕಾನೂನುಗಳು ಬೇರೆ ಬೇರೆ ತರ ಬಂದ್ಬಿಟ್ಟಿವೆ ಅಂತ ಹೇಳಿದ್ರು. ಆಯ್ತು, ಕಾನೂನು ಬಂದಿದ್ದು ಒಪ್ಕೊಳ್ಳೋಣ. ನೀವು ಅವತ್ತು ಗೆದ್ದಿದ ತಕ್ಷಣ ವಾರ್ಕೆ ಹೇಳ್ಬೇಕಾಗಿತ್ತು, ಹೌದು ಕಾನೂನಿಲ್ಲ, TC ಹಾಕ್ಸ್ಕೊಳಕ್ಕಾಗಲ್ಲಪ್ಪ, ನಿಮ್ ದಾರಿ ನೀವು ನೋಡ್ಕೊಳ್ರಿ ಅಂತ ಹೇಳಿದ್ರೆ ಮಾಡೋರು. ಇವತ್ತು ಏನಾಗಿದೆ, ರೈತರಿಗೆ 3 ವರ್ಷ ಬಿಟ್ಕೊಂಡು ಹೇಳ್ತಾ ಇದ್ರಲ್ಲ ನೀವು, ಸರ್ಕಾರ ಗಡು ಕೊಟ್ಟಿದ್ದಾರೆ, 3 ತಿಂಗಳಲ್ಲಿ ಮಾಡಿಲ್ಲ ಅಂದ್ರೆ ನಾವು ನಿಮಗೆ ಕಲೆಕ್ಷನ್ ಕೊಡಲ್ಲ. ಅದಕ್ಕೆ 1.5 ಲಕ್ಷ ಕಟ್ಟಿ ನೀವು ಅಕ್ರಮನ ಸಕ್ರಮ ಮಾಡ್ಕೋಬೇಕು ಅಂತ ಸರ್ಕಾರ ಇವತ್ತು ಆದೇಶ ಮಾಡಿದೆ. ವಿಧಾನಸೌಧದಲ್ಲಿ ಜಾರ್ಜ್ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ. ನಿಮ್ಮನ್ನು ನಂಬ್ಕೊಂಡು ಇವತ್ತು 3 ವರ್ಷದಿಂದ ಜನ 30,000 20,000 ಕೊಟ್ಬಿಟ್ಟು ಅವ್ರ ಮೋಟರ್ಗೆ TC ಹಾಕ್ಸ್ಕೊಂಡರು. ನಿಮ್ಮನ್ನು ನಂಬ್ಕೊಂಡು 3 ವರ್ಷ ಕಾತ್ಕೊಂಡಿದ್ವಿ ಹೇಳಿದ್ರಲ್ಲ, ಇವತ್ತು 1.5 ಲಕ್ಷ ರೂಪಾಯಿ ಒಬ್ಬ ರೈತರಿಗೆ ತಲೆ ಮೇಲೆ ಬರ್ತಾ ಇದೆ. ತಾಲೂಕಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? 20-25 ಸಾವಿರ ಜನ ರೈತರು ತಾಲೂಕಲ್ಲಿದ್ದಾರೆ. 25 ಸಾವಿರ ಕುಟುಂಬಗಳನ್ನ ನೀವು ತಗೊಂಡೋಗಿ ನೀರಿನ ಭಯ ತುಂಬಿರೋದು ತಗೊಂಡೋಗಿ ಹಾಳು ಮಾಡಿರೋದು ನೀವು. ಒಂದು ನಮ್ಗೆ ನೀವು ಸರ್ಕಾರ ಮಾಡಿದ ಮಾತಾಡ್ಬೇಕಾಗಿತ್ತು, ವಿಧಾನಸೌಧದಲ್ಲಿ ಮಾತಾಡ್ಬೇಕಾಗಿತ್ತು, ನಾವು ಆಶ್ವಾಸನೆ ಕೊಟ್ಟಿದ್ದೀರಿ ಅಂತ. ಇವತ್ತು ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ಬಿಟ್ಟು ಸ್ಕೀಮ್ ತೆಗೆದುಬಿಡೋದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ವಾ? ಎಲೆಕ್ಷನ್ ಮುಂಚೆನೆ ಪ್ರಣಾಳಿಕೆ ಬಿಟ್ಟಿರಲ್ಲ, ಕಾಂಗ್ರೆಸ್ ಇದ್ದೀರಲ್ಲ, ನಿಮ್ಮ ಪಾರ್ಟಿ ಹೇಳ್ತಾರೆ ಕಾಂಗ್ರೆಸ್ 200 ಯೂನಿಟ್ ಫ್ರೀ ಕೊಡ್ತಾರೆ ಗೊತ್ತಲ್ಲ. ಹೇಳ್ಬೇಕಾಗಿತ್ತು, ಇಲ್ಲಪ್ಪ ನಾವು ಹೇಳಿದ್ರೆ ಗೆದ್ದ ತಕ್ಷಣ ಹೇಳ್ಬಿಟ್ಟಿದ್ರೆ ಅವ್ರ ಟೈಮ್ ಇತ್ತಲ್ಲ, ಆ ಟೈಮಲ್ಲಿ ಅವ್ರು ಮಾಡ್ಕೊಂಡ್ಬಿಡೋರು. 25 ಸಾವಿರ 30 ಸಾವಿರ ಕಟ್ಬಿಟ್ಟು ಇವತ್ತು 1.5 ಲಕ್ಷ ರೂಪಾಯಿ ತಲೆ ಮೇಲೆ ಬಿತ್ತಲ್ಲ, ಎಲ್ಲಿಗೋಗ್ಬೇಕು ಅವರು? ಬೋರ್ ಹಾಕ್ಸ್ಕೊಳ್ಳೋದೇ ಕಷ್ಟ, ಬೋರ್ ಹಾಕೋದು ನೀರು ಸಿಕ್ಕಲ್ಲ, ನೀರು ಸಿಕ್ಕರೆ ಪಂಪು ಮೋಟರ್ ಬಿಡಕ್ಕೆ ದುಡ್ಡಿಲ್ಲ, ಆಮೇಲೆ ಇವರು ತಲೆನೋರು. ಅದಕ್ಕಾಗಿ ಈ ತಾಲೂಕಲ್ಲಿ ರೈತರಿಗೆ ಹೇಳಿದಿರೋ ಬರೇ ಇದು ಮೋಸ ಮಾಡಿರೋದು. ಅಗಲ್ ದೊರಡೆ ಅಂತ ಹೇಳ್ತಾರಲ್ಲ, ಅದನ್ನ ಮೋಸ ಮಾಡಿರೋದು, ಇದು ಚೀಟಿಂಗ್. ಚುನಾವಣೆ ಸಂದರ್ಭದಲ್ಲಿ ಮಾತು ಕೊಟ್ಟು ಇವತ್ತು ಶಾಸಕರು ಮಾತು ತಪ್ಪಿದೆ.